ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾವು ಈ ಚಂದನ ಮಂಥನ ಕಾರ್ಯಕ್ರಮದಲ್ಲಿ ಮತಿಸ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಮೋದಿ ಎಟ್ 12 ಸದೃಢ ಸಂಕಲ್ಪ ಸಶಕ್ತ ಭಾರತ. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಗದ್ದುಗೆಗೆ ಏರಿದ ನಂತರ, ಅಧಿಕಾರ ಸ್ವೀಕಾರ ಮಾಡಿದ ನಂತರ ಇಡೀ ದೇಶದಲ್ಲಿ ಒಂದು ಸರ್ವತೋಮುಖ ಅಭಿವೃದ್ಧಿ ಜೊತೆಗೊಂದು ಮಹತ್ವದ ಪರಿವರ್ತನೆ ಕಂಡು ಬಂದಿದೆ. ಅದು ಎಲ್ಲ ಕ್ಷೇತ್ರದಲ್ಲಿ, ಡಿಜಿಟಲ್ ಕ್ಷೇತ್ರದಲ್ಲಾಗಿರ್ಬೋದು, ಡಿಜಿಟಲ್ ಕ್ರಾಂತಿ ಆಯಿತು, ರೈಲ್ವೆಯಲ್ಲಿ ಆಧುನೀಕರಣ ಆಯಿತು, ಪರಿವರ್ತನೆ ಆಯಿತು, ಮೂಲಸೌಕರ್ಯ ವ್ಯವಸ್ಥೆಯಲ್ಲಿ ನಾವು ಊಹಿಸೋದಕ್ಕೂ ಸಾಧ್ಯವಾಗದಷ್ಟು ಪರಿವರ್ತನೆ ಕಂಡು ಬಂತು. ಜೊತೆಗೆ ಸ್ಟಾರ್ಟಪ್ ಇಂಡಿಯಾ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಅಭಿವೃದ್ಧಿ ರಂಗದಲ್ಲೂ ಕೂಡ ಭಾರತ ಯಶಸ್ಸನ್ನು ಸಾಧಿಸ್ತಾ ಇದೆ. ಸೊ ಇಲ್ಲಿಯವರೆಗೆ ನಡೆದು ಬಂದ ಹಾದಿ, ಈ 12 ವರ್ಷಗಳಾದಂಥ ಬದಲಾವಣೆಗಳು, ಪರಿವರ್ತನೆಗಳು, ಅಭಿವೃದ್ಧಿ ಜೊತೆಗೆ ಮುಂದಿನ ಭಾರತದ ಕನಸು, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜ್ಯದಲ್ಲಿ ವಿಧಾನಸಭೆಯ ಸದಸ್ಯರಾಗಿ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಮಂತ್ರಿಯಾಗಿ, ನಂತರ ಈಗ ಲೋಕಸಭೆಯ ಸದಸ್ಯರಾಗಿ, ಕೇಂದ್ರದಲ್ಲಿ ಮಂತ್ರಿಮಂಡಲದ ಭಾಗವಾಗಿ, ಕೇಂದ್ರದ ರೈಲ್ವೆ ಹಾಗೂ ಜಲಶಕ್ತಿ ಖಾತೆಯ ರಾಜ್ಯ ಸಚಿವರಾಗಿ, ನಮ್ಮ ಮಣ್ಣಿನ ನಾಯಕರಾಗಿ, ನಮ್ಮ ಹೆಮ್ಮೆಯ ನಾಯಕರಾಗಿ ನಮ್ಮ ಜೊತೆ ಇವತ್ತಿದ್ದಾರೆ ಸನ್ಮಾನ್ಯರಾದಂಥ ವಿ ಸೋಮಣ್ಣ ಸಾಹೇಬರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈ 12 ವರ್ಷ ಇದೆಯಲ್ಲ, ಪ್ರತಿಯೊಬ್ಬ ಮನುಷ್ಯನ ಹತ್ರ ಕೇಳಿದ್ರು, ಸಾಮಾನ್ಯ ಮನುಷ್ಯನ ಹತ್ರ ಕೇಳಿದ್ರು ಕೂಡ ಭಾರತದಲ್ಲಿ ಈ ಹಿಂದೆ ಊಹೆ ಮಾಡೋದಕ್ಕೂ ಸಾಧ್ಯವಾಗದಂಥ ಅಭಿವೃದ್ಧಿ ಈ 12 ವರ್ಷದಲ್ಲಾಗಿದೆ ಅಂತ ಹೇಳ್ತಾರೆ. ಅದರಲ್ಲೂ ಪ್ರಮುಖವಾಗಿ ರೈಲ್ವೆಲಾದಂಥ ಅಭಿವೃದ್ಧಿ, ಜನಸಾಮಾನ್ಯರಿಗೂ ಕಾಣಿಸುವಂಥ ಅಭಿವೃದ್ಧಿ, ಅದು ಪರಿವರ್ತನೆ. ಅದು ಸೊ ಈ 12 ವರ್ಷಗಳಲ್ಲಿ ರೈಲ್ವೆಲಾದಂಥ ಬದಲಾವಣೆಗಳೇನು, ಪರಿವರ್ತನೆ ಏನು ಅಂತ ಸರ್? ಭವ್ಯ ಭಾರತದ ಭವಿಷ್ಯವನ್ನು, ಈ ದೇಶದ ಸಾಧು ಸಂತರನ್ನು, ಈ ದೇಶ ನಡೆದು ಬಂದ ದಾರಿಯನ್ನು, ದೇಶದ ಇತಿಹಾಸವನ್ನು, ಈ ದೇಶಕ್ಕೆ ಬಂದಂಥ ಮೊಘಲರಿರ್ಬೋದು, ಪೋರ್ಚುಗಲ್ರಿರ್ಬೋದು, ಬ್ರಿಟಿಷ್ನವ್ರಿರ್ಬೋದು, ಮುಸಲ್ಮಾನರಿರ್ಬೋದು, ಎಲ್ಲರನ್ನೂ ಕೂಡ ಬಂದು ಈ ಒಂದು ದೊಡ್ಡ ಶ್ರೀಮಂತ ದೇಶವನ್ನು ಏನೆಲ್ಲ ಕೂಡ ಈ ದೇಶಕ್ಕೆ ಭವಿಷ್ಯ ಇದೆ, ಈ ದೇಶದ ಭವಿಷ್ಯದಲ್ಲಿ ನಾವು ಏನೆಲ್ಲರೂ ಮಾಡ್ಬೋದು ಅನ್ನೋದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು 2014ಕ್ಕೆ ಪ್ರಾರಂಭವಾದಂಥ ಅವರ ಪಯಣ 2026 12 ವರ್ಷಕ್ಕೆ ಬಂದಿದೆ. IIM 2013ಕ್ಕೆ ಮುಂದೆ ಸುಮಾರು 13 ಇದ್ದು, 2026ಕ್ಕೆ ಅದು 21 ಆಗಿದೆ. ಅವರು 50 ವರ್ಷದಲ್ಲಿ 13 ಇದ್ದರೆ ಕೇವಲ 14 ವರ್ಷದಲ್ಲಿ 21 ಆಗಿದೆ. ಏರ್ಪೋರ್ಟು 74 ಇತ್ತು, ಇವತ್ತು 164 ಆಗಿದೆ. ಮೆಡಿಕಲ್ಸ್ ಸೀಟ್ಸು 51,348 ಇತ್ತು, ಇವತ್ತು 1,28,000 ಆಗಿದೆ. ಆಮೇಲೆ IIM 7 ಇತ್ತು, ಇವತ್ತು 23 ಆಗಿದೆ. ನ್ಯಾಷನಲ್ ಹೈವೇ 91,287 ಕಿಲೋಮೀಟ್ರ್ ಇತ್ತು, ಇವತ್ತು ನ್ಯಾಷನಲ್ ಹೈವೇ 1,46,572 ಕಿಲೋಮೀಟ್ರ್ ಆಗಿದೆ. ಮೆಟ್ರೋ ಸುಮಾರು 10 ಸಿಟಿಯಲ್ಲಿ 248 ಕಿಲೋಮೀಟ್ರ್ ಇತ್ತು, ಇವತ್ತು ಅದು 1,095 ಕಿಲೋಮೀಟ್ರ್ ಆಗಿದೆ. ಸುಮಾರು 21-22 ಸಿಟಿಗಳಿಗೆ ಅನ್ವಯ ಆಗ್ತದೆ. ಈ 12 ವರ್ಷದಲ್ಲಿ 50 ವರ್ಷದ ಅನೇಕ ಎಡರು ತೊಡರುಗಳನ್ನು, 50 ವರ್ಷದ ಅನೇಕ ನ್ಯೂನತೆಗಳನ್ನು, ಈ ದೇಶ ಎದುರಿಸ್ತಕ್ಕಂಥ ನೋವುಗಳನ್ನು, ಒಂದು ಬಾರಿ ಭಾರತೀಯರ 100 ಕೋಟಿ ಇದ್ದಂಥ, ಅವತ್ತಿನ 100 ಕೋಟಿ ಇದ್ದಂಥ ಜನ ಎಲ್ಲೋ ಒಂದು ಕಡೆ ಇಷ್ಟೇ ನಮ್ಮ ದೇಶದ್ದು ಅನ್ನೋವಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಏನೆಲ್ಲ ತೊಂದರೆಗಳು, ಮತ್ತು ಎಲ್ಲೋ ಒಂದು ಕಡೆ ಕೋಮುವಾದಿ ಸಂಘರ್ಷಗಳು, ಇಂಥದ್ರ ಮಧ್ಯದಲ್ಲಿ ಗುಜರಾತಿನ ಮುಖ್ಯಮಂತ್ರಿಗಳಾಗಿ, ತದನಂತರ ಭಗವಂತನ ಪ್ರೇರಣೆನೋ, ಈ ದೇಶದ ಹಿರಿಯರ ಆಶೀರ್ವಾದನೋ ಏನೋ, ರಾಷ್ಟ್ರಕ್ಕೆ ಪ್ರಧಾನಮಂತ್ರಿಗಳು 12 ವರ್ಷ ಬಂದು 2014ರಿಂದ ಇಲ್ಲಿವರೆಗೂ ಒಂದು ಸುವರ್ಣ ಯುಗವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಸುವರ್ಣ ಯುಗದಲ್ಲಿ 10 ಹಲವಾರು ಯೋಜನೆಗಳ ಜೊತೆಯಲ್ಲಿ ಗರೀಬಿ ಮುಕ್ತ ಆಗಿತ್ತು, ಮತ್ತು ಭ್ರಷ್ಟಾಚಾರ ಮುಕ್ತ ಆಗಬೇಕು, ಆತ್ಮನಿರ್ಭರ ಭಾರತ ಆಗಬೇಕು, ವಿಕಸಿತ ಭಾರತ 2047ಕ್ಕೆ ಕಲ್ಪನೆ ಈ ಥರ ಆಗಬೇಕು. ಎಲ್ಲ ಇದರಲ್ಲೂ ಕೂಡ ಯಾವ್ಯಾವ ಭಾಗದಲ್ಲಿದೆ ಎಲ್ಲ ಭಾಗಗಳು ಕೂಡ ಮುಂಚೂಣಿಗೆ ಬರಬೇಕು ಅಂತ ಅವರು ತೆಗೆದುಕೊಂಡಂಥ ತೀರ್ಮಾನದಲ್ಲಿ ರೈಲ್ವೆಯು ಕೂಡ ಒಂದು. ರೈಲ್ವೆ ಇಲಾಖೆ ಇಟ್ ಈಸ್ ನಥಿಂಗ್ ಬಟ್ ಎ ಗ್ರೋತ್ ಎಂಜಿನ್, ಈ ದೇಶದ ಅಭಿವೃದ್ಧಿಯ ಸಂಕೇತ. ಈ ದೇಶದ ಅಭಿವೃದ್ಧಿಯ ಸಂಕೇತವನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಾಗ ರಾಷ್ಟ್ರದ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂಥ ಮೊದಲನೇ ತೀರ್ಮಾನ ರೈಲ್ವೆ ಬಡ್ಜೆಟನ್ನು ಜನರಲ್ ಬಡ್ಜೆಟ್ಗೆ ವಿಲೀನ ಮಾಡಿ
ಏನು ಹಿಂದೆ ನಾವು ರೈಲ್ವೆ ಬಡ್ಜೆಟ್ ಮಂಡನೆ ಮಾಡ್ತಾರೆ ಅಂದರೆ ನಾವು ಜನರಲ್ ಬಡ್ಜೆಟ್ಗಿನ್ನ ಜಾಸ್ತಿ ಕಾಯ್ತಾ ಇದ್ದಂಥ ಬಡ್ಜೆಕ್ಟು ನಿರಾಶೆ ಆಗಿತ್ತೆ ವಿನ ಯಾವುದು ಕೂಡ ಶಾಶ್ವತವಾದ ಆಗಿರಲಿಲ್ಲ. ಅದನ್ನು ಜನರಲ್ ಬಡ್ಜೆಟ್ಗೆ ಸೇರಿಸಿ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ರೈಲ್ವೆಯಿಂದ ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ ಅನ್ನೋದನ್ನು ಮೊದಲು ಮನಗಂಡವರು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು. ಅಧಿಕಾರಿಗಳ ಸಮನ್ವಯತೆಯನ್ನು ಕಾಪಾಡೋದ್ರ ಜೊತೆಯಲ್ಲಿ ದೊಡ್ಡ ಇಲಾಖೆ ಏನು ಡಿಫೆನ್ಸ್ಗೆ ಸಮಾನವಾಗಿ ಕೆಲಸ ಮಾಡ್ತಕ್ಕಂಥ ಮತ್ತೊಂದು ಇಲಾಖೆ ಅದು ರೈಲ್ವೆ ಇಲಾಖೆ. ಈ ಬಡ್ಜೆಟನ್ನು ಯಾವಾಗ ಜನರಲ್ ಬಡ್ಜೆಟ್ ಸೇರಿಸಿ ಎಲ್ಲೆಲ್ಲಿಗೆ ಏನೇನು ಮಾಡಬೇಕು ಆದ್ಯತೆ ವಲಯಗಳು, ಈ ಆದ್ಯತೆ ವಲಯಗಳಲ್ಲಿ ಸಾಮಾನ್ಯರಿಗೆ ಯಾವ ರೀತಿ ನಾವು ಅದನ್ನು ಉಣಬಡಿಸ್ಬೋದು, ಇದನ್ನು ತೆಗೆದುಕೊಂಡಂಥ ತೀರ್ಮಾನ ಇದೊಂದು ಐತಿಹಾಸಿಕ ಅವಿಸ್ಮರಣೀಯ ಅನುಭವದ ಚಿಂತನೆಗೆ ಮೋದಿಜಿಯವರು ಕೊಟ್ಟಂಥ ಕೊಡುಗೆ ರೈಲ್ವೆಯಲ್ಲೂ ಇದೊಂದು ದೊಡ್ಡದು. ಅದನ್ನು ಮಾಡಿದ ಮೇಲೆ ಈ ಸಾರಿ 2026-27ಕ್ಕೆ ಅವ್ರ ಬಡ್ಜೆಟು 2,78,000 ಕೋಟಿ ರೂಪಾಯಿ. ಯಾವತ್ತೂ ಕೂಡ ಕರ್ನಾಟಕಕ್ಕೆ ಬರ್ತಾ ಇದ್ದಿದ್ದು 430 ಕೋಟಿ, 450 ಕೋಟಿ, ಮ್ಯಾಕ್ಸಿಮಮ್ಮು 700 ಕೋಟಿ. 700 ಕೋಟಿ ಮೇಲೆ ಈ ಒಂದು ಸನ್ಮಾನ್ಯ ದಿವಂಗತ ಜಾಫರ್ ಶರೀಫ್ ಅವರು ರೈಲ್ವೆ ಮಂತ್ರಿಗಳಾಗಿದ್ದರು, ಸನ್ಮಾನ್ಯ ಖರ್ಗೆ ಅವರು ರೈಲ್ವೆ ಮಂತ್ರಿಗಳಾಗಿದ್ದರು. ಎಲ್ಲ ಇದ್ದರೂ ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಿದ್ದು ಕೇವಲ 435ರಿಂದ 700 ಕೋಟಿ ಒಳಗಡೆ ಆಯಿತು. ಆದರೆ ರಾಷ್ಟ್ರದ ಪ್ರಧಾನಿಗಳು 2014ಕ್ಕೆ ಮೊದಲನೇ ಬಾರಿಗೆ ಅವರು 6,000 ಕೋಟಿ ಕೊಟ್ಟರು, ಆಮೇಲೆ 7,000 ಕೋಟಿ ಕೊಟ್ಟರು. ಇವತ್ತು 7,800 ಕೋಟಿ ಅದು ರೈಲ್ವೆ ಬಡ್ಜೆಟ್ನಲ್ಲಿ ದುಡ್ಡನ್ನು ಇಡೋದ್ರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನೇಕ ನ್ಯೂನತೆಗಳ ಜೊತೆಯಲ್ಲಿ ಅಭಿವೃದ್ಧಿ ಅಂತ ಅಂದರೆ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು. ಕರೆಕ್ಟ್. ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲಾ ಅಭಿವೃದ್ಧಿ ಆಗಬೇಕು. ಜಿಲ್ಲೆ ಅಭಿವೃದ್ಧಿ ಆಗಬೇಕಂದ್ರೆ ತಾಲೂಕು ಅಭಿವೃದ್ಧಿ ಆಗಬೇಕು. ತಾಲೂಕು ಅಭಿವೃದ್ಧಿ ಆಗಬೇಕಂದ್ರೆ ಮಂಡಲ ಪಂಚಾಯಿತಿಗಳ ಅಭಿವೃದ್ಧಿ ಆಗಬೇಕು, ಹೋಬಳಿ ಕ್ವಾರ್ಟರ್ ಆಗಬೇಕು ಅಂತ ಹೇಳಿ ಕೇವಲ ರೈಲ್ವೆ ಒಂದೇ ಅಂತ ಅಲ್ಲ, ಎಲ್ಲ ಸೆಕ್ಟರ್ನಲ್ಲೂ ಕೂಡ ಮೊದಲು ಒಂದು ಸಾರಿ ರಾಜೀವ್ ಗಾಂಧಿ ಅವ್ರು ಹೇಳೋರು, 100 ರೂಪಾಯಿ ನಾವು ಪಾರ್ಲಿಮೆಂಟ್ನಲ್ಲಿ ಕೊಟ್ಟರೆ 15 ಪೈಸೆ ಅದು ಹೋಗಿ ಹಳ್ಳಿಗೆ ತಲುಪ್ತದೆ ಅಂತ. ಅಂಥ ವಿನೂತನ ಯೋಜನೆಗಳನ್ನು ಕೈಗೆತ್ತಿಕೊಂಡು ರಾಷ್ಟ್ರದ ಪ್ರಧಾನಮಂತ್ರಿಗಳು ಆಯಾ ಪಂಚಾಯಿತಿಗಳಿಗೂ ಕೂಡ ತಮ್ಮದೇ ಅಧಿಕಾರವನ್ನು ಕೊಟ್ಟು ಡೈರೆಕ್ಟಾಗಿ ಪಂಚಾಯಿತಿಗಳ ಹಣ ಬಿಡುಗಡೆ ಮಾಡಿದ್ರು. ಜಿಲ್ಲಾ ಪಂಚಾಯಿತಿಗಳು ಎಲ್ಲೆಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು. ಈ ಅಭಿವೃದ್ಧಿ ಅಂದರೆ ಇದು ಕನಸಲ್ಲ, ಇದು ಮಾನವ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ತೆಗೆದುಕೊಂಡು ಹೋಗಿ ಇವತ್ತು ರೈಲ್ವೆಯನ್ನು ವಿಶ್ವಕ್ಕೆ ಪರಿಚಯ ಮಾಡಿದ್ದಾರೆ. ವಿಶ್ವಕ್ಕೆ ಪರಿಚಯ ಮಾಡೋದ್ರ ಜೊತೆಯಲ್ಲಿ ಅವ್ರು ಕೊಟ್ಟಂಥ ಇನ್ನೊಂದು ಕೆಲಸ, ಎಲ್ಲೆಲ್ಲಿ ಹಳೆಯ ಕೆಲಸಗಳಿದ್ದು, ಲೆವೆಲ್ ಕ್ರಾಸಿಂಗ್ಗಳಿದ್ದು, ಯಾವ್ಯಾವ ತೊಂದರೆ ಆಗ್ತಾಯಿತ್ತು, ಈ ಎಲ್ಲ ತೊಂದರೆಗಳನ್ನು ಕೂಡ ನಿವಾರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಭಾರತ ಸರ್ಕಾರ ಸುಮಾರು 14,000 ಮೇಲ್ಸೇತುವೆ ಕೆಳಸೇತುವೆಗಳನ್ನು ಮಾಡ್ತು. 14,000 ಲೆವೆಲ್ ಕ್ರಾಸಿಂದ ಆಗ್ತಕ್ಕಂಥ ಅನೇಕ ಅನಾಹುತಗಳನ್ನು ತಪ್ಪಿಸಿದ್ರು. ಅನಾಹುತ ತಪ್ಪಿಸುವಾಗ ಕರ್ನಾಟಕಕ್ಕೂ ಕೂಡ ಮೊದಲನೇ ಆದ್ಯತೆ ಕೊಟ್ಟರು. ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ 700-800 ROB RUBಗಳಾಗಿವೆ. ಅದಲ್ದಿರ ಯಾವ್ಯಾವುದು ಕೆಲಸಗಳು ನಿಂತೋಗಿದ್ದು ಎಲ್ಲ ಕೆಲಸಗಳಿಗೂ ಕೂಡ ಆದ್ಯತೆ ಕೊಟ್ಟಿದ್ದಾರೆ. ಇವತ್ತು ಏನು ನಮ್ಮಲ್ಲಿ ವಿದೇಶಿ ವಿನಿಮಯ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಮಾಡ್ತಕ್ಕಂಥದ್ದು, ತೈಲ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಆಮದು ಮಾಡ್ಕೊಳ್ತಕ್ಕಂಥ ಬರ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ನು ಯಾವುದು ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಟೆಕ್ನಾಲಜಿಯನ್ನು ಸ್ವಲ್ಪವೂ ಕೂಡ ಉಪಯೋಗಿಸಿರಲಿಲ್ಲ. ನೀವು ಎಲ್ಲಿ ಕೂತ್ಕೊಂಡ್ರು ಕೂಡ ರೈಲ್ವೆ ಇಲಾಖೆಯಲ್ಲಿ ಒಂದು ಮ್ಯಾಪನ್ನು ಮಾಡಿ ಅಲ್ಲಿಂದ ಕೂತ್ಕೊಂಡು ಒಂದು ಬಟನ್ ಒತ್ತಿದ್ರೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ, ಯಾವುದಕ್ಕೆ ಆದ್ಯತೆ ಕೊಡಬೇಕು, ಈ ಆದ್ಯತೆ ಕೊಡೋದ್ರಿಂದ ಆಗ್ತಕ್ಕಂಥ ರೈಲ್ವೆಯಲ್ಲಿ ಆಧುನೀಕರಣ ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ನಮ್ಗೆ ಅನುಕೂಲ ಆಯ್ತದೆ. ಅನುಕೂಲ ಮಾಡುವಾಗ ಕಾಮನ್ ಪೀಪಲ್ನನ್ನು ಎಂದೂ ಕೂಡ ಮರ್ತಿಲ್ಲ. ಕೇವಲ ಕರ್ನಾಟಕ 50 ವರ್ಷದಲ್ಲಿ ಏನು ಆಗಿರಲಿಲ್ವೋ ಅಂತ ಅನೇಕ ಯೋಜನೆಗಳನ್ನು ಕರ್ನಾಟಕಕ್ಕೆ ನಾನು ಸೀಮಿತವಾಗಿ ಮಾತನಾಡೋದಿಲ್ಲ. ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿ ಆಗಿರೋದ್ರಿಂದ ಕರ್ನಾಟಕವು ಕೂಡ ಅದರೊಳಗೆ ಒಂದು ಅಂಗ. ಕರೆಕ್ಟ್. ಈ ಅಂಗವನ್ನು ನನ್ನದೇ ಆದಂಥ ರಾಜ್ಯ, ನಾವು ಬೆಳೆದು ಬಂದಂಥ ದಾರಿ, ಕರ್ನಾಟಕದ ಗತ ವೈಭವವನ್ನು ವಿಶ್ವಕ್ಕೆ ಪರಿಚಯ ಮಾಡಿಸ್ತಕ್ಕಂಥದ್ದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಕೊಡುಗೆ ಏನಿದೆ, ಈ ಕೊಡುಗೆಯನ್ನು ನಾವೆಂದೂ ಕೂಡ ಮರೆಯೋದಕ್ಕೆ ಸಾಧ್ಯತೆ ಇಲ್ಲ. ಯೋಜನೆಗಳಾಗಿದ್ವು. ಈ ಯೋಜನೆಗಳನ್ನು ನಾವು ಕಾರ್ಯರೂಪಕ್ಕೆ ತರ್ಬೋದು ಅನ್ನೋದನ್ನು ಮನವರಿಕೆ ಮಾಡಿಕೊಟ್ರು. ಒಂದು ಕಾಲದಲ್ಲಿ ಒಂದು ರೈಲ್ವೆ ಗೇಟ್ ಹಾಕಿದ್ರೆ ಕನಿಷ್ಠ 15, 20, 25 ನಿಮಿಷ ಲೇಟ್ ಆಗ್ತಾಯಿತ್ತು. ಬೆಂಗಳೂರಿನಂಥ ದೊಡ್ಡ ನಗರ ಯಾವ ರೀತಿ ಇತ್ತು ಅಂತ ನಿಮಗೂ ಗೊತ್ತಿದೆ. ಹೌದು. ನೋಡೋಕ್ಕಾಗ್ತಾ ಇರಲ್ಲ. ಇವತ್ತೇನು ವಿಶ್ವೇಶ್ವರಯ್ಯ ಟವರ್ ಮಾಡಿದ್ದೀವಿ, ಒಂದು ಸಾರಿ ನೀವು ಅಲ್ಲಿ ಹೋಗಿ ನೋಡ್ಕೊಬನ್ನಿ.
ಅದು ಬೇಡ. ಇವತ್ತು ಆಗಲೇ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನಡೀತಾ ಇದೆ. ಹೌದು. ಮತ್ತು ನಮ್ಮ ಯಶವಂತಪುರ ನಡೀತಾ ಇದೆ. ಕರ್ನಾಟಕದಲ್ಲಿ ಸುಮಾರು 66-67 ರೈಲ್ವೆ ಸ್ಟೇಷನ್ಗಳು ಮೇಲ್ದರ್ಜೆಗಾಗಿದೆ. 2,000 ಕೋಟಿ ರೂಪಾಯಿ ಅಮೃತ್ ಭಾರತದಲ್ಲಿ 2,000 ಕೋಟಿ ರೂಪಾಯಿಗಳನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ. ಈ ಮರೀಚಿಕೆ ಆದಂಥ ಯಾವುದೇ ಯೋಜನೆಗಳು ಮರೀಚಿಕೆ ಆಗಿರಬಾರ್ದು. ಇದು ಕಾರ್ಯರೂಪಕ್ಕೆ ಬರಬೇಕು. ಇದು ಕಾರ್ಯರೂಪಕ್ಕೆ ಬರಬೇಕು ಅಂದಾಗ ಅದಕ್ಕೆ ತನ್ನದೇ ಆದಂಥ ಎಲ್ಲವೂ ಕೂಡ ಬೇಕಾಗಿದೆ. ಹೌದು. ಬಡ್ಜೆಟನ್ನು ತರ್ತಕ್ಕಂಥದ್ದು, ಅಲಾಟ್ ಮಾಡ್ತಕ್ಕಂಥದ್ದು ಎಷ್ಟು ಸುಲಭನೋ ಅದನ್ನು ವಿನಿಯೋಗ ಮಾಡಿ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡ್ತಕ್ಕಂಥದ್ದು, ಸಾಮಾನ್ಯ ಜನರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ದೊಡ್ಡ ಕೆಲಸ. ಹೌದು. ಈ ಕೆಲಸವನ್ನು ಕರ್ನಾಟಕದಲ್ಲಿ ನಮ್ಮ ಅಧಿಕಾರಿಗಳು, ರೈಲ್ವೆ ಇಲಾಖೆ, ರಾಜ್ಯ ಸರ್ಕಾರವನ್ನು ಒಳಗೊಂಡಂತೆ ಇವತ್ತು ಸಾಕಷ್ಟು ಯೋಜನೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಸರ್ ವಿಶ್ವೇಶ್ವರಯ್ಯ ಬೈಯಪ್ಪನಹಳ್ಳಿಲಿರ್ತಕ್ಕಂಥ ನಮ್ಮ ಪ್ರಥಮ ನಿಯಂತ್ರಣ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಒಂದು ಸಾರಿ ನೀವು ಅಲ್ಲಿ ಹೋಗಿ ಬನ್ನಿ. ಹೌದು. ಅದು ಬೇಡ, ಇವಾಗ ಇನ್ನೊಂದು 3-4-5-6 ತಿಂಗಳಲ್ಲಿ ನಾವು ಕಂಟ್ರೋಲ್ಮೆಂಟ್ ಮುಗಿಸ್ತಾ ಇದ್ದೀವಿ. ಮತ್ತು ಯಶವಂತಪುರ ಮುಗಿಸ್ತಾ ಇದ್ದೀವಿ. ಅದಾದಮೇಲೆ ಸಂಗೊಳ್ಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತೆಗೆದುಕೋತಾ ಇದ್ದೀವಿ. ನೀವೇನು ಮಾಡಬೇಡಿ. ಇಲ್ಲಿಂದ ತುಮಕೂರು ಒಂದು ಜನನಿಬಿಡವಾದ ಪ್ರದೇಶ ಆಗ್ತಾಯಿದೆ. ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಕೆಲವು ನಗರಗಳಲ್ಲಿ ತುಮಕೂರು ಒಂದಿದೆ, ಕೋಲಾರ ಇದೆ, ರಾಮನಗರ ಇದೆ, ಕನಕಪುರ ಇದೆ. ಈ ಸುತ್ತ ನಗರಗಳನ್ನು ಕೂಡ ನಾವು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋದು ನಮ್ಮ ಚಿಂತನೆ ಆಗಿದೆ. ಹುಬ್ಬಳ್ಳಿ ಅಂಕೋಲ ತುಂಬ ವರ್ಷದಿಂದ ಇತ್ತು, ಅದು ಒಂದು ಹಂತಕ್ಕೆ ಬರ್ತಾ ಇದೆ. ಯಾವ ರೀತಿ ಮಾಡ್ಬೋದು, ನ್ಯಾಷನಲ್ ಹೈವೇ 2 ಅಂದ್ಬಿಟ್ಟು ನಮ್ಮ ತಾಂತ್ರಿಕ ತಜ್ಞರು ಈಗಾಗಲೇ ಒಂದು ಹಂತಕ್ಕೆ ತರ್ತಾ ಇದ್ದಾರೆ. ಬಳ್ಳಾರಿ ಚಿಕ್ಕಜಾಜೂರು ಏನು ಮೈನಿಂಗ್ಸ್ ಇದೆ, ಅದು ಎಷ್ಟು ವರ್ಷದಿಂದ ಆಯಿತು, 4,000 ಚಿಲ್ಲರೆ ಕೋಟಿ ರೂಪಾಯಿ. ಪ್ರಧಾನಮಂತ್ರಿಗಳು ನೋಡಿದ ತಕ್ಷಣವೇ ನೀತಿ ಕಮಿಷನನ್ನು ಅಪಾಯಿಂಟ್ ಮಾಡಿದ್ಮೇಲೆ, ನೀತಿ ಕಮಿಷನ್ಗೆ ಹೆಚ್ಚಿನ ಆದ್ಯತೆ ಕೊಟ್ಟ ಮೇಲೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಅದು ಕೂಡ ಒಂದು ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ನನಗೆ ಭಾರಿ ಖುಷಿಯಾಗಿದ್ದು, ನಾನು ಚುನಾವಣೆಗೆ ನಿಂತಾಗ ನನಗೇನು ನಿರೀಕ್ಷೆ ಮಾಡಿರಲಿಲ್ಲ. ರಾಜ್ಯದಲ್ಲಿ ಸಾಕಷ್ಟು ಸುತ್ತಾಡಿದ್ದೇನೆ. ಸಬರ್ಬನ್ನು ನಾನಿದ್ದಾಗೇ ರಾಷ್ಟ್ರದ ಪ್ರಧಾನಿಗಳನ್ನ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಫೌಂಡೇಶನ್ ಹಾಕಿದ್ವಿ. ಅದಿಷ್ಟೊಂದು ಮುಗಿಬೇಕಾಗಿತ್ತು. ಏನಾಗಿದೆ, 51% ರಾಜ್ಯ ಸರ್ಕಾರದಿದೆ, 49% ಭಾರತ ಸರ್ಕಾರದಿದೆ. ಮತ್ತು ಯಾವುದೇ ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕಾದ್ರೆ ರಾಜ್ಯ ಸರ್ಕಾರದ ಕರ್ತವ್ಯ, ರಾಜ್ಯ ಸರ್ಕಾರದ ಕಾರ್ಯನಿರ್ವಹಣೆ ಭಾರಿ ಪ್ರಮುಖವಾದದ್ದು. ಕರ್ನಾಟಕದಲ್ಲಿ 700-800ಕ್ಕೂ ನಾವು ದಾಪುಗಾಲ ಆಗ್ತಾಯಿದ್ದೀವಿ. ಇನ್ನೊಂದು 2 ವರ್ಷದಲ್ಲಿ ನನಗನ್ನಿಸದೆ 90% ಎಲ್ಲೆಲ್ಲಿ ಲೆವೆಲ್ ಕ್ರಾಸಿಂಗ್ ಇದೆ ಎಲ್ಲವೂ ಕೂಡ ಮುಗಿಸ್ತಾ ಇದ್ದೀವಿ. ಹೊಸ ಯೋಜನೆಗಳನ್ನು ನಾವೇನು ತೆಗೆದುಕೋತಾ ಇದ್ದೀವಿ, ಯಾವುದಕ್ಕೂ ಕೂಡ ಯಾವುದೇ ಲೈಲ್ಸಿ ಗೇಟ್ಗಳು ಬೇಡ ಅಂತ ತೀರ್ಮಾನ ಮಾಡಿ ಮಾಡುವಾಗೇ ಎಲ್ಲವನ್ನು ಕೂಡ ಮುಗಿಸ್ತಾ ಇದ್ದೀವಿ. ಇಷ್ಟು ಹೇಳುವಾಗ ಸರ್, ಈಗ ನಾವು ಮೊದಲಿಂದನೂ ಈ ರೈಲ್ವೆಯಲ್ಲಿ ಓಡಾಡ್ತಾ ಇದ್ವಿ. ಬಟ್ ರೈಲಿಗೆ ಹೋಗುವಾಗ ಯಾಕೋ ಒಂಥರ ಬೇಡವೇ ಬೇಡ, ಇದು ಅಲ್ಲಿ ಸ್ವಚ್ಛತೆ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ಆದರೆ ಈಗ ವಂದೇ ಭಾರತ್ ರೈಲು ಅಂತ ಬಂದಿದೆ. ಅದನ್ನು ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ, ಭಾರತದಲ್ಲಿ ಆಗುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಸೊ ಈ ರೈಲ್ವೆ ಆಧುನೀಕರಣದಲ್ಲಿ ವಂದೇ ಭಾರತ್ನ ಪಾತ್ರ ಏನು ಅಂತ ನೋಡಿ. ವಂದೇ ಭಾರತ್ ಟ್ರೈನ್ ಮಾಡಿದ್ದು ರಾಷ್ಟ್ರದ ಪ್ರಧಾನಮಂತ್ರಿಗಳ ಕನಸಿನ ಕೂಸು. ಸುಮಾರು ಇಡೀ ದೇಶದಲ್ಲಿ 100ಕ್ಕೂ ಮೇಲ್ಪಟ್ಟು ರೈಲ್ವೆ, ಇವತ್ತು 164 ಏನೋ ಒಟ್ಟು ವಂದೇ ಭಾರತ್ ಓಡಾಡ್ತಾ ಇದೆ. ಕರ್ನಾಟಕದಲ್ಲಿ 12 ಟ್ರೈನ್ಗಳು ಓಡಾಡ್ತಾ ಇದೆ. ನಮೋ ಭಾರತ್ ಇದೆ, ಅಮೃತ್ ಭಾರತ್ ಇದೆ. ಇವೆಲ್ಲವೂ ಕೂಡ ಈ ದೇಶಕ್ಕೆ ಬೆಳವಣಿಗೆಗೆ ಪೂರಕವಾದ ಒಂದು ವ್ಯವಸ್ಥೆಗಳು. ನೀವು ಒಂದು ಸಾರಿ ನೀವು ಹೋಗಿ ವಂದೇ ಭಾರತ್ನಲ್ಲಿ ಕುಳಿತುಕೊಂಡ್ರೆ ಫ್ಲೈಟಲ್ಲಿ ಎಷ್ಟು ಮಟ್ಟಿಗೆ ನಿಮ್ಗೆ ಅನುಕೂಲ ಇದೆಯೋ ಎಲ್ಲ ಥರದ ಸವಲತ್ತುಗಳು ಕೂಡ ಇದೆ. ನಾವೆಲ್ಲ ಕನಸು ಕಾಣ್ತಾ ಇದ್ದೀವಿ, ಎಲ್ಲ ಇದು ಬರ್ತದ ಅಂತ. ಎಲ್ಲವೂ ಬಂದಾಗಿದೆ. ನನಗನ್ನಿಸ್ತದೆ ದೇಶಕ್ಕೆ ಭವಿಷ್ಯ ಇದೆ. ದೇಶದ ಅಭಿವೃದ್ಧಿಯಲ್ಲಿ ಮೋದಿಜಿಯವರು ಇದನ್ನು ತುಂಬ ಎಕ್ಸ್ಪೆನ್ಷನ್ ಮಾತಾಡೋಕ್ಕೆ ನಾನೊಬ್ಬ ಮಂತ್ರಿ ಇದ್ದೀನಿ. ನೀವೇನೆಲ್ಲ ಮಾತಾಡ್ಬೋದು, ನಮ್ಮ ಕರ್ತವ್ಯ ಇನ್ನೂ ಜಾಸ್ತಿ ಮಾಡಬೇಕಾಗಿದೆ. ಹೌದು, ಅದು ಒಂದು ಸತ್ಯ. ಮೇಕ್ ಇನ್ ಇಂಡಿಯಾ ಅಂತ ಮಾಡಿ ಇಡೀ ವಂದೇ ಭಾರತನ ನಮ್ಮ ದೇಶದಲ್ಲೇ ನಾವು ಮಾಡ್ತಕ್ಕಂಥ ಇದರಲ್ಲೇ ತಯಾರು ಮಾಡಿ ಅದರಿಂದ ಇವತ್ತು ದೇಶಕ್ಕೆ ಕೊಡ್ತಾ ಇರ್ತಕ್ಕಂಥ ಅವರ ತೀರ್ಮಾನ, ಸಂಕಲ್ಪ ಇದೆಯಲ್ಲ, ಮೋದಿಜಿಯವರ ಸಂಕಲ್ಪ, ಇದು ಭಗವಂತನ ಸೃಷ್ಟಿಯಿಂದ ಸಾಧ್ಯನೇ ವಿನ ಇಲ್ಲದವ್ರ ಸಾಧ್ಯತೆ ಇರಲಿಲ್ಲ. ನನಗೆ ತಿಳಿದ ಮಟ್ಟಿಗೆ ಕೇವಲ ಕರ್ನಾಟಕದಲ್ಲೇ ಅಲ್ಲ, ರಾಜ್ಯದ ಇನ್ನಿತರಗಳೆಲ್ಲ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಡಿಮ್ಯಾಂಡ್. ಒಂದು ಸಾರಿ ನೀವು ದೆಹಲಿಯಿಂದ ವೈಷ್ಣವದೇವಿಗೆ ಹೋಗಬೇಕು, ಬೆಳಿಗ್ಗೆ 6 ಗಂಟೆಗೆ ದೆಹಲಿಗೆ ಬಿಡ್ತಾನೆ, ಮಧ್ಯಾಹ್ನ 1-1:15 ಗಂಟೆಗೆ ಕಟ್ರಾಗಿ ಹೋಗ್ತಾನೆ ವಂದೇ ಭಾರತ್. ಹೋಗಿ ಅಲ್ಲಿ ಇಳಿಸಿ ಮತ್ತೆ ಒಂದೇ ರಾತ್ರಿ ನೀವು ಇಲ್ಲ ಬೆಳಿಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರುವಂಥ ಪರಿಸ್ಥಿತಿ ಸಂದರ್ಭಗಳಿವೆ. ಹಾಗಾಗಿ ಇವತ್ತು ದೇಶ 600 ಕಿಲೋಮೀಟ್ರನ್ನ ಕೇವಲ 4-5 ಗಂಟೆಗಳಲ್ಲಿ ತಲುಪ್ತಕ್ಕಂಥದ್ದಕ್ಕೆ ಫ್ಲೈಟಲ್ಲಿ ಏನು ಯಾವ್ಯಾವುದು ಸಾಧನೆ ಮಾಡೋಕ್ಕಾಗಿಲ್ವೋ
ಎಲ್ಲ ಸಾಧನೆ ಮಾಡೋದಕ್ಕೆ ರೈಲ್ವೆ ಇಲಾಖೆಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. 12 ವರ್ಷದಲ್ಲಿ ನನಗೆ ತಿಳಿದ ಮಟ್ಟಿಗೆ ನನ್ನ ಅನುಭವದಲ್ಲಿ ನಾನು ಕೂಡ 47-48 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. 5 ಬಾರಿ ಮಂತ್ರಿ ಆಗಿದ್ದೀನಿ, 5 ಬಾರಿ ಶಾಸಕನಾಗಿದ್ದೀನಿ, 2 ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಿ, 2 ಬಾರಿ ಕಾರ್ಪೊರೇಟರ್ ಆಗಿದ್ದೀನಿ. ಇಂಥ ಯೋಜನೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸ್ತಕ್ಕಂಥದ್ದು, ಯೋಜನೆಗಳಿಂದ ದೇಶದ ಅಭಿವೃದ್ಧಿ ಯಾವ ರೀತಿ ಆಗ್ತದೆ, ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯಗಳ ಅಭಿವೃದ್ಧಿ ಏನು, ರಾಜ್ಯಗಳ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲೆಗಳ ಅಭಿವೃದ್ಧಿ ಏನು, ಜಿಲ್ಲೆಗಳ ಅಭಿವೃದ್ಧಿ ಆಗಬೇಕಾದ್ರೆ ಕೆಳಮಟ್ಟದ ಭಾಗದಲ್ಲಿರ್ತಕ್ಕಂಥ ಅವರ ಅಭಿವೃದ್ಧಿ ಏನು ಅನ್ನೋಂಥ ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಚಿಂತನೆಯನ್ನು ಮಾಡಿ ಪ್ರತಿಯೊಂದು ಆ್ಯಂಗಲ್ನಲ್ಲೂ ಕೂಡ ಇದಕ್ಕೆ ಆದ್ಯತೆ ಕೊಡಬೇಕು, ಇದಕ್ಕೆ ಮಾಡಬೇಕು, ಇದು ಮಾಡೋದ್ರಿಂದ ಹಿಂಗೆ ಆಗ್ತದೆ, ಇದರಿಂದ ಹೀಗಾಗ್ತದೆ ಅನ್ನುವ ಆ ಕನಸಿನ ಒಂದು ವ್ಯವಸ್ಥೆಯನ್ನು ನೆನಸಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ನನಗನ್ನಿಸ್ತದೆ, ನನಗೆ ಭಾರಿ ಸಂತೋಷ ಆಗಿದ್ದು, ನಾನು ಬಂದಮೇಲೆ ಕೇವಲ ಕರ್ನಾಟಕದಲ್ಲೆಲ್ಲ, ಕೇರಳದಲ್ಲೆಲ್ಲ, ಸೌತ್ ಇಂಡಿಯಾದಲ್ಲಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ತಮಿಳ್ನಾಡಿನಲ್ಲಿ ನೀವೆಲ್ಲ ಹೋಗಿ, ಎಲ್ಲೇ ಹೋಗಿ ಇದನ್ನು ಹೊರತುಪಡಿಸಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋಗಿ, ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋಗಬೇಕಾದ್ರೆ ದಿಗಿಲಾಗೋದು. ಎಷ್ಟು ಸ್ಟೇಷನ್, ರೈಲ್ವೆ ಸ್ಟೇಷನ್ ಇತ್ತು ಮೊದಲಿಗೆ. ನಮ್ಮಲ್ಲಿ ಇವತ್ತು ಒಂದು ದಿನಕ್ಕೆ 12 ಕಿಲೋಮೀಟ್ರ್ ರೈಲ್ವೆ ಲೈನ್ ಆಗ್ತಾಯಿದೆ, 30 ಕಿಲೋಮೀಟ್ರ್ ನ್ಯಾಷನಲ್ ಹೈವೇ ಆಗ್ತಾಯಿದೆ. ಇದ್ರ ಉದ್ದೇಶ ದೇಶದ ಬೆಳವಣಿಗೆಯಲ್ಲಿ ಕರೆಕ್ಟ್ ನ್ಯಾಷನಲ್ ಹೈವೇ ಮತ್ತು ರೈಲ್ವೆ ಇವೆರಡೂ ಕೂಡ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಬೇಕಾಗಿದೆ. ಈ ಕೆಲಸವನ್ನು ಮಾಡೋದ್ರಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿ ಎಲ್ಲಿಂದ ಎಲ್ಲಿಗೆ ತೊಗೊಂಡೋಗ್ಬೇಕಾದ್ರೂ ಲಿಂಕಿಂಗ್ ಮಾಡಿ ಇಡೀ ದೇಶ, ನೀವು ಒಂದು ಸಾರಿ ಚೀನಾ ಬ್ರಿಡ್ಜ್ಗೆ ಹೋಗಿ ಬನ್ನಿ, ಅಲ್ಲಿ ಅದನ್ನು ಜವಾಹರ್ಲಾಲ್ ನೆಹರು ಅವರು ಅವತ್ತು ಅದು ಘೋಷಣೆ ಮಾಡಿದ್ದು, ಇದು ಭಾರತ ಒಂದು ಇದು ಯೋಜನೆ ಅಂತ ಮಾಡಿದರು. ಅದಾದಮೇಲೆ ನಮ್ಮ ನಾಯಕರಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಅದಕ್ಕೆ ಆದ್ಯತೆ ಕೊಟ್ಟರು. ಅವೆರಡೂ ಕೂಡ ಎಲ್ಲ ಒಂದು ಕಡೆ ಅಷ್ಟು ಮಟ್ಟಿಗೆ ಇದಾಗದೆ ಹೋಗಿದ್ದನ್ನು ಮನಗೊಂಡು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಚೀನಾ ಬ್ರಿಡ್ಜನ್ನು ಮಾಡಿ ಇವತ್ತು ರಾಷ್ಟ್ರಕ್ಕೆ, ಲೋಕಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಇದೊಂದು ಎಷ್ಟು ಮಟ್ಟಿಗೆ ಮಾನ್ಯುಮೆಂಟ್ ಅನ್ನೋದನ್ನು ನೀವು ಅಲ್ಲಿ ಹೋಗಿ, ನಾನು ಹೋಗಿದ್ದೆ, ನಾನು ಸ್ವತಃ ಅಲ್ಲೇ ಇದ್ದೆ ಇನಾಗ್ರೇಷನ್ಗೆ. ಹೌದು, ಅವತ್ತು ನೋಡಿದಾಗ ನಮಗೆ ಈ ದೇಶ ಭವ್ಯ ಭಾರತದ ಭವಿಷ್ಯವನ್ನು ಪ್ರಾಯಶಃ ಉತ್ತುಂಗಕ್ಕೆ ಕೊಂಡೊಯ್ತಕ್ಕಂಥದ್ರಲ್ಲಿ ನಮ್ಮ ಪ್ರಧಾನಿಗಳ ಕಾರ್ಯವೈಖರಿ, ಅವರ ಚಿಂತನೆ, ಮೋದಿಜಿಯವರ ಕನಸಿನ ಭಾರತದಲ್ಲಿ ಏನೇನಾಗ್ಬೋದು ಅನ್ನೋದನ್ನು ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಮೃತ್ ಭಾರತ್ ಸ್ಟೇಷನ್ ಒಂದೇ ಅಲ್ಲ, ವಂದೇ ಭಾರತ್ ಒಂದೇ ಅಲ್ಲ, ಇಡೀ ದೇಶಕ್ಕೆ ರೈಲ್ವೆ ಇಲಾಖೆ, ಬೇರೆ ಬೇರೆ ಇಲಾಖೆಗಳು, ಎಲ್ಲ ಇಲಾಖೆಗಳು ಕೂಡ ಆದ್ಯತೆ ಮೀರಿ ಕೆಲಸ ಮಾಡೋದ್ರಿಂದ ನನಗನ್ನಿಸ್ತದೆ ಭಾರತ ಸರ್ಕಾರ 2047ಕ್ಕೆ ಏನು ನಮ್ಮ ವಿಕಸಿತ ಭಾರತದ ಕಲ್ಪನೆ ಇದೆ, ಈ ಕಲ್ಪನೆಗೆ ಸರಿಸಾಟಿಯಾಗಿ ಹೋಗ್ತಕ್ಕಂಥ ಎಲ್ಲ ಸೂಚನೆಗಳನ್ನು ನಾವು ಕಾಣ್ತಾ ಇದ್ದೀವಿ. ರೈಲ್ವೆಲಿ ಒಂದು ಕ್ವಿಕ್ ಕ್ವೆಶನ್ ಇದೆ, ಅದಾದ ನಂತರ ಜಲಶಕ್ತಿಗೆ ಹೋಗೋಣ. ರೈಲ್ವೆಲಿ ಒಂದು ಸುರಕ್ಷತೆ ಬಗ್ಗೆ, ಅದ್ರ ಜೊತೆಗೆ ಬುಲೆಟ್ ಟ್ರೈನ್ ನಮ್ಮ ಕನಸು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ವಿ. ಜೊತೆಗೆ ಬೆಂಗಳೂರು ಟು ಚೆನ್ನೈ, ಹೈದರಾಬಾದ್ ಟು ಚೆನ್ನೈ, ಹೈದರಾಬಾದ್ ಟು ಬೆಂಗಳೂರು ಕೂಡ ಬರ್ತಾ ಇದೆ. ಸೌತ್ ಇಂಡಿಯಾಗೆ ಇದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಆಗುತ್ತೆ? ಒಂದು ಈಗಾಗಲೇ ಅಹಮದಾಬಾದಿಂದ ಇದು ಯಾವುದು ಬಾಂಬೆಗೆ ಒಂದು ಹಂತಕ್ಕೆ ಬಂದೋಗಿದೆ, ಟ್ರೈಲು ಕೂಡ ನಡೀತಾ ಇದೆ. ಚೆನ್ನೈ ಬೆಂಗಳೂರು ಹೈದರಾಬಾದು 1 ಗಂಟೆ ಅದೆಷ್ಟು 15 ನಿಮಿಷಕ್ಕೋ ಏನೋ ನಾವು ಹೋಗಿ ಬರ್ಬೋದು. ಇಲ್ಲಿ ಚೆನ್ನೈಯಿಂದ ಇಲ್ಲಿ ಬರಬೇಕಾದ್ರೂ 1 ಗಂಟೆನೂ ಆಗೋದಿಲ್ಲ. ನನಗೆ ತಿಳಿದ ಮಟ್ಟಿಗೆ ಈ ಕನಸು ಬತ್ತಲ್ಲ ಸರ್, ಯಾರು ಗೊತ್ತಿತ್ತಿದ್ದು? ನಾವು ಇದೆಲ್ಲವೂ ಕೂಡ ಮೇಕ್ ಇನ್ ಇಂಡಿಯಾ, ಬೇರೆ ದೇಶದಿಂದ ಏನು ಮಾಡೋದು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ ನಾವು ಇವತ್ತು ನಮ್ಮ ಎಷ್ಟು ಮಟ್ಟಿಗೆ ಅದು ಆದ್ಯತೆ ಇದೆ ಅಂದರೆ, ಕೇವಲ ಇನ್ನು 1 ವರ್ಷದಲ್ಲಿ ವಂದೇ ಭಾರತ ಬರ್ತದೆ, ಇದು ನಿಮ್ಮ ಬುಲೆಟ್ ಟ್ರೈನು ಬರ್ತದೆ. ಬುಲೆಟ್ ಟ್ರೈನ್ ಜೊತೆಗೆ ಜನಸಾಮಾನ್ಯರು ಕೂಡ ಆ ಟ್ರೈನ್ಗಳಲ್ಲಿ ಓಡಾಡ್ತಕ್ಕಂಥ ದರವೂ ಕೂಡ ಫಿಕ್ಸ್ ಆಗ್ತಾಯಿದೆ. ಯಾಕೆ ಹೇಳ್ತೀನಿ ಅಂದರೆ, ನೀವು ಫ್ಲೈಟಲ್ಲಿ ಹೋಗಿ ಬರಬೇಕಾದ್ರೆ ಎಷ್ಟು ಕಷ್ಟ ಆಯ್ತದೆ. ಒಂದು ಸಾರಿ ನೀವು ಬೆಂಗಳೂರು ಸ್ಟೇಷನ್ಗೆ ಹೋಗಿ ಅಲ್ಲಿ ಹೋಗಿ ಬರಬೇಕಾದ್ರೆ ನೀವು ಟ್ರೈನಲ್ಲಿ ಹೋಗಿ ಮನೆಗೆ ಸೇರ್ಕೊಂಡಿರ್ತೀರಿ. ಹೌದು, ಇಂಥ ಅನೇಕ ಯೋಜನೆಗಳು ಕೇವಲ ಯೋಜನೆಗಳಾಗಿಲ್ಲ, ಇವತ್ತು ತುಂಬ ಯೋಜನೆಗಳು ಕಾರ್ಯರೂಪಕ್ಕೆ ಬಂದಿದೆ. ಬರೋದ್ರ ಜೊತೆಯಲ್ಲಿ ರೈಲ್ವೆ ಇದು ದೇಶದ ಅಭಿವೃದ್ಧಿಯ ಸಂಕೇತವಾಗಿದೆ. ಅಮೃತ್ ಭಾರತ್ ಸ್ಟೇಷನ್ ಇರ್ಬೋದು, ಬೇರೆ ಬೇರೆ ಸ್ಟೇಷನ್ ಇರ್ಬೋದು, ಏನೆಲ್ಲ ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲಕ್ಕಿಂತ ಮಿಗಿಲಾಗಿ ನಮಗೆ ಬೇಕಾಗಿರೋದು ಸಾಮಾನ್ಯ ಜನರ ಒಡನಾಟದಲ್ಲಿ. ಮೊನ್ನೆ ಕರ್ನಾಟಕದಲ್ಲಿ 37 ಟ್ರೈನ್ಗಳು ನಮ್ಮಲ್ಲಿ ರೆಗ್ಯುಲರೈಸ್ ಆಗಿರಲಿಲ್ಲ. ಕೋವಿಡ್ ಟೈಮ್ನಲ್ಲಿ ಓಡಾಡ್ತಾ ಇದ್ದು, ಅದು 30% ಜಾಸ್ತಿ ರೈಟ್ ಇತ್ತು. ವಾರಕ್ಕೆ 2 ದಿನ ಬರ್ತಾಯಿತ್ತು. ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ, ಒಂದು ನೋಟ್ ಕಳಿಸಿದ್ವಿ,
ಎಷ್ಟು ಮಟ್ಟಿಗೆ ಆಯಿತು ಅಂದರೆ ಇಲ್ಲ ಸರಿ ಇದೆ ಅಂತ ಸರ್ ಮಾಡಿ ರೈತರಿಗೆ ಮತ್ತು ಸಾಮಾನ್ಯರಿಗೆ, ಬಡವರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಟೈಮಿಂಗ್ಸು, ನೀವು ಯಾವುದೇ ಟೈಮಿಂಗ್ಸು, ಟ್ರೈನಲ್ಲಿ ಫ್ಲೈಟಲ್ಲಿ ಲೇಟ್ ಆಗ್ಬೋದು, ಟ್ರೈನಲ್ಲಿ ಲೇಟ್ ಆಗೋದು ಭಾರಿ ವಿರಳ, ಭಾರಿ ವಿರಳ. ಎಷ್ಟು ಮಟ್ಟಿಗೆ ಅದು ಕೆಲಸ ಆಗ್ತಾಯಿದೆ ಅಂದರೆ ನಾನು ಸ್ವತಃ ಅನುಭವಿಸ್ತಾ ಇದ್ದೀನಿ. ಸರ್, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ನಮ್ಮ ಸಾಮಾನ್ಯ ಜನರಿಗೆ 140 ಕೋಟಿ ಜನಸಂಖ್ಯೆ ಅಂತ ಹೇಳಿದ್ವಿ, ಅವ್ರಿಗೆ ಶುದ್ಧ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಒಂದು ಖಾತೆಯನ್ನೇ ತೆರೆದು ಅದಕ್ಕೆ ಅಂತ ಒಂದು ಮಿನಿಸ್ಟ್ರಿನ ಮಾಡಿ ಅದಕ್ಕೊಬ್ಬರು ಸಚಿವರು ಅಂತ ಮಾಡಿ ಇಷ್ಟೊಂದು ಕಾಳಜಿ ವಹಿಸೋದು ಜನರಿಗೆ, ಅದ್ರ ಜೊತೆಗೆ ಜಲಜೀವನ ಮಿಷನ್ ಅಂತ ಮಾಡಿ ಆರೋಗ್ಯ ಜೊತೆಗೆ ಶುದ್ಧ ಕುಡಿಯುವ ನೀರು ಸಿಗಬೇಕು ಅನ್ನುವಂಥ ಚಿಂತನೆ ಇದೆಯಲ್ಲ, ಇದು ಕೂಡ ಅಭೂತಪೂರ್ವ ಅಂತ. 2019ರಲ್ಲಿ ಅದು ಮುಂಚಿತವಾಗಿ ಮೋದಿಜಿಯವರು 2014ರಿಂದ ದೇಶ ಎಲ್ಲ ಸುತ್ತಾಡ್ತಾ ಇರ್ತಾರೆ. ನಗರ ಪ್ರದೇಶದಲ್ಲಿ ಸ್ವಲ್ಪ ಹಂಗೋ ಹಿಂಗೋ ಏನೋ ಒಂದಷ್ಟು ಇಷ್ಟೋ ಇತ್ತು. ಗ್ರಾಮೀಣ ಭಾಗದಲ್ಲಿ ಇಡೀ ದೇಶದಲ್ಲಿ 3 ಕೋಟಿ ಜನನೂ ಕೂಡ 3 ಕೋಟಿ ಕುಟುಂಬ ಶುದ್ಧ ಕುಡಿಯೋ ನೀರಿರಲಿಲ್ಲ. ಆವಾಗ ಅವರು 2019ರಲ್ಲಿ ಜಲಶಕ್ತಿ ಇಲಾಖೆಯನ್ನು ಮಾಡಿ ಈ ಭಾಗದ ಜನರಿಗೆ ಏನಾದ್ರು ಮಾಡಬೇಕು ಅಂತ ಹೇಳಿ 5 ಲಕ್ಷ ಕೋಟಿ ರೂಪಾಯಿಗಳನ್ನು ಇಟ್ಟು ಅದಕ್ಕೆ ಒಂದು ಬಡ್ಜೆಟನ್ನು ತಯಾರು ಮಾಡಿ ಒಬ್ಬ ಮಂತ್ರಿಯನ್ನು ಹಾಕಿ ಅದ್ರ ಜೊತೆಗೆ 2 ಸಹಾಯಕರನ್ನ ಹಾಕಿ ತೀರ್ಮಾನ ಮಾಡಿದ್ದು ವಿಶ್ವದ ಭೂಪಟದಲ್ಲಿ ಕೇವಲ ಭಾರತ ಅಲ್ಲ, ವಿಶ್ವವೇ ಇದನ್ನು ನೋಡ್ತಾ ಇದೆ. ನೀವು ತಿಳ್ಕೊಂಡಿದ್ದೀರಿ, ಚೈನಾ ದೇಶ, ಭಾರತ, ಅಮೇರಿಕಾ ದೇಶ, ಎಲ್ಲ ದೇಶಗಳಲ್ಲೂ ಕೂಡ ಹಳ್ಳಿಗಾಡಿನಲ್ಲಿ ಆದ್ಯತೆ ಇಲ್ಲದೆ ಇರತಕ್ಕಂಥ ಬಹುತೇಕ ವಲಯಗಳಿದ್ದು. ಆದರೆ ಮೋದಿಜಿಯವರು ಜಲಜೀವನ್ ಮಿಷನನ್ನು ತಂದಮೇಲೆ, JJM ಅನ್ನು ತಂದಮೇಲೆ ಇವತ್ತು 6 ಲಕ್ಷದಲ್ಲಿ ನನಗನ್ನಿಸದೆ ಒಟ್ಟು 16 ಕೋಟಿ ಕುಟುಂಬಗಳು ಇವತ್ತು ಆ ಶುದ್ಧ ಕುಡಿಯೋ ನೀರನ್ನು ಮಾಡ್ತಾಯಿದ್ದಾರೆ. ಶುದ್ಧ ಕುಡಿಯುವ ನೀರನ್ನು ಮಾಡಿದ್ರು ಫಸ್ಟ್ ಫೇಸ್ ಆಯಿತು. ಫಸ್ಟ್ ಫೇಸ್ ಆದಮೇಲೆ ಬಹುತೇಕ ರಾಜ್ಯಗಳಲ್ಲಿ ಇದನ್ನು ಸಫಲತೆ ಪೂರ್ತಿ ಟಾರ್ಗೆಟ್ ರೀಚ್ ಆಗಿರಲಿಲ್ಲ. ಅದಾದಮೇಲೆ 2ನೇ ಸ್ಟೇಜಿಗೆ ತಂದು ಕೇವಲ 16 ಕೋಟಿ ಆಗೋದಿಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇನ್ನೂ ಒಂದು 3-4 ಕೋಟಿ ಉಳಿದಿದ್ದಾರೆ, ಅವ್ರಿಗೂ ತಲುಪಬೇಕು ಅಂತ ಹೇಳಿ MOUಗಳನ್ನು ಮಾಡಿ ಎಲ್ಲ ರಾಜ್ಯಗಳನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಒಂದೊಂದು ರೂಪಾಯಿ ಕೂಡ ಅಕೌಂಟಬಿಲಿಟಿ ಅಂತ ಮಾಡಿ ಇವತ್ತು ಕುಡಿಯೋ ನೀರಿನ ಕಡೆ ಒಂದು ಕಡೆ ಆದರೆ 12 ಕೋಟಿ ಕುಟುಂಬಗಳಿಗೆ ಟಾಯ್ಲೆಟನ್ನು ಮಾಡಿಸ್ತಾರೆ. 12 ಕೋಟಿ ಕುಟುಂಬಗಳಿಗೆ. ಅದಲ್ದಿರ ಪರ್ಮನೆಂಟ್ ಸೋರ್ಸಸ್ ಯಾವುದು? ಈ ಪರ್ಮನೆಂಟ್ ಸೋರ್ಸಸ್ ಮಾಡಿದವರೆ ನಾಳೆ ಏನಾಗ್ತದೆ? ಬೋರ್ವೆಲ್ಗಳಲ್ಲಿ ಹಾಕಿ ನೀರು ಕೊಡ್ತಾಯಿದ್ರು. ಬೋರ್ವೆಲ್ಗಳು ಮಳೆ ಇಲ್ಲ ಅಂತ ಅಂದಾಗ ಎಲ್ಲ ಇದಾಗಿ ಬತ್ತೋಗ್ತಾಯಿದ್ದು. ಅದಕ್ಕೋಸ್ಕರವಾಗಿ ಏನು ಮಾಡೋದು, ಪರ್ಮನೆಂಟ್ ಸೋರ್ಸಸ್ ಮಾಡಿ ಆ ಪರ್ಮನೆಂಟ್ ಸೋರ್ಸಸ್ಸನ್ನು ಕೆಲವು ರಾಜ್ಯಗಳು ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಆನಂದ ಆಯ್ತದೆ. ಮತ್ತು ಅದಕ್ಕೆ ಆದ್ಯತೆ, ಡ್ರಿಂಕಿಂಗ್ ವಾಟರ್ ಬೇಕಾದರೆ ಅದ್ರ ಬದಲೇ ಪ್ಯೂರಿಫೈ ಆಗೋ ರೀತಿ ಆಗಬೇಕು. ಅದನ್ನು ಯಾವ ರೀತಿ ನಾವು ಶುದ್ಧ ಕುಡಿಯೋ ನೀರನ್ನು ಕೊಡುವಾಗ ಪಟ್ಟಣ ಬೇರೆ ಅಲ್ಲ, ಹಳ್ಳಿ ಬೇರೆ ಇಲ್ಲ, ಎಲ್ಲರಿಗೂ ಸಮಾನತೆ ಮಾಡಬೇಕು ಅಂತೇಳಿ ದೀರ್ಘಕಾಲಿಕ ವ್ಯವಸ್ಥೆಯನ್ನು ತರ್ತಕ್ಕಂಥದ್ದಕ್ಕೆ ಮೋದಿಜಿಯವರ ಒಂದು ಚಿಂತನೆ, ಅವ್ರು ಮಾಡಿರ್ತಕ್ಕಂಥ ಸಾಧನೆ ನನಗನ್ನಿಸ್ತದೆ ಇಡೀ ದೇಶದಲ್ಲಿ, ವಿಶ್ವದಲ್ಲಿ, ನಾಟ್ ಓನ್ಲಿ ವಿಶ್ವದಲ್ಲಿ ಇದು ಮೊದಲನೇದು ಪ್ರಯೋಗ. ಈ ಪ್ರಯೋಗ ಯಾವುದೇ ಕುಡಿಯೋ ನೀರು ರಾಜ್ಯ ಸರ್ಕಾರದ ಆದ್ಯತೆ, ಹೌದು, ಭಾರತ ಸರ್ಕಾರದಲ್ಲ. ಆದರೆ ಭಾರತ ಸರ್ಕಾರ ಅದಕ್ಕೆ ಯಾಕೆ ಕೈ ಹಾಕ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿಜಿಯವರ ಕನಸಿನ ಭಾರತವನ್ನು, ವಿಕಸಿತ ಭಾರತ 2047 ತರ್ತಕ್ಕಂಥ ಅದಕ್ಕೆ ಮಾಡೋ ಜೊತೆಯಲ್ಲಿ ಮತ್ತೆ 1,35,000 ಕೋಟಿ ಕೊಟ್ಟು ಪ್ರತಿಯೊಂದು ಕೂಡ ಟ್ರಾನ್ಸ್ಪರೆನ್ಸಿ ಮಾಡಿದ್ದಾರೆ. ಇಷ್ಟೆಲ್ಲ ಒಬ್ಬ ರಾಷ್ಟ್ರದ ಪ್ರಧಾನಿಯಾಗಿ 12 ವರ್ಷದಲ್ಲಿ ಕೇವಲ 4,399 ದಿವಸದಲ್ಲಿ ಇಷ್ಟೆಲ್ಲ ಬೃಹದ್ದಾದ ಯೋಜನೆಗಳನ್ನು ಮಾಡೋ ಜೊತೆಯಲ್ಲಿ ವಿಶ್ವದ ಭೂಪಟದಲ್ಲಿ ಭಾರತವನ್ನು ಪ್ರತಿನಿಧಿಸುವಾಗ ಬರ್ತಕ್ಕಂಥ ಅನೇಕ ಎಡರು-ತೊಡರುಗಳನ್ನು, ಆ ಎಡರು-ತೊಡರುಗಳ ಜೊತೆಯಲ್ಲಿ ಮೆಟ್ಟು ನಿಂತು ಅವರು ಕೆಲಸ ಮಾಡುವಾಗ ದೇಶದಲ್ಲಿ ಇರಬೇಕಾಗಿರ್ತಂಥ ಮೂಲಭೂತ ಸೌಕರ್ಯಗಳಿಗೆ, ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ನೀಡ್ಸ್ಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ಇದನ್ನು ನಾವು ಎಷ್ಟು ಮಟ್ಟಿಗೆ ಮುಕ್ತ ಕಂಡದಿಂದ ಹೊಗಳಿದ್ರು ಕೂಡ ಸಾಲೋದಿಲ್ಲ. ಖಂಡಿತ. ಕೊನೆಯದಾಗಿ ಸರ್, ನಿಮ್ಮ 2 ಪೋರ್ಟ್ಫೋಲಿಯೋ ಏನಿದೆ, ಒಂದು ಕಡೆ ರೈಲ್ವೆ ಆಗಿರ್ಬೋದು, ಜಲಶಕ್ತಿ ಆಗಿರ್ಬೋದು, ದೇಶದಲ್ಲಿ ನಾವು ವಿಕಸಿತ ಭಾರತ್ 2047 ಅಂತ ಏನು ಪರಿಕಲ್ಪನೆಯನ್ನು ಇಟ್ಕೊಂಡಿದ್ರಿ, ಈ ಪರಿಕಲ್ಪನೆಯನ್ನು ಸಾಧಿಸೋದಕ್ಕೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ? ನೋಡಿ, ನಮ್ಮದೆಲ್ಲ ಮೋದಿಜಿಯವರು ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ತಮ್ಮದೇ ಆದಂಥ ಅನುಭವವನ್ನು ಹಂಚ್ಕೊಳ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕರೀತಾರೆ. ಮನೆ ಪ್ರಗತಿ ಅಂತ ಮಾಡಿದ್ರು.
ಪ್ರಗತಿ ಅಂತ ಮಾಡಿದ್ರೆ ಆ ಪ್ರಗತಿಗೆ ಯಾವುದೇ ಮಂತ್ರಿಗಳನ್ನು ಕರಿತಾ ಇರಲಿಲ್ಲ. ಕ್ಯಾಬಿನೆಟ್ ಮಂತ್ರಿನೂ ಇಲ್ಲ, ಯಾರೂ ಇಲ್ಲ, ಬರೀ ಅಧಿಕಾರಿಗಳು, ರಾಷ್ಟ್ರದ ಪ್ರಧಾನಿಗಳು ಏನೇನು ಚರ್ಚೆ ಆಗಬೇಕು, ಏನೇನು ಆಗಬೇಕು ಮಾಡ್ತಾಯಿದ್ರು. ಮೊಟ್ಟ ಮೊದಲ ಬಾರಿಗೆ ಇದಕ್ಕಿದ್ದಾಗೇ ಮೊನ್ನೆ ನಮಗೆ 6 ಜನನೋ 5 ಜನಕ್ಕೋ ನಮಗೆ MOSಗಳು ಕರೆದ್ರು. ಅದರೊಳಗೆ 2 ನನ್ನ ಇಲಾಖೆದಿತ್ತು, ಒಂದು ನೀರಾವರಿದಿತ್ತು, ಇನ್ನೊಂದು ಬಂದು ರೈಲ್ವೆದಿತ್ತು. ಅವೆರಡೂ ಇದು ಮಾಡಿದ್ಮೇಲೆ ಎಷ್ಟು ಮಟ್ಟಿಗೆ ನಾನು ಅಲ್ಲಿ ಕುಳಿತುಕೊಂಡು ನಾನು ಅಬ್ಸರ್ವ್ ಮಾಡಿದೆ. ಆ ಪುಣ್ಯಾತ್ಮನಿಗೆ ಅದೆಲ್ಲಿಂದ ಬಡಿಸೋದು ಆ ಥಾಟ್ಸ್ ಗೊತ್ತಿಲ್ಲ, ಯಾವ ರೀತಿ ಚಿಂತನೆ ಮಾಡ್ತಾರೋ ಗೊತ್ತಿಲ್ಲ. ಎಷ್ಟು ಮಟ್ಟಿಗೆ ಒಂದೊಂದೇ ಇಲಾಖೆ ತೆಗೆದುಕೊಂಡು ಯಾರಿದಕ್ಕೆ ಕಾರಣ, ಎಷ್ಟು ದಿವಸ ಬೇಕು, ನಿಂದೇನು ಕೆಲಸ, ನಿಂದಾದ್ಮೇಲೆ ಇನ್ನೊಂದು ಕೆಲಸ, ಕೆಳ ಹಂತದಲ್ಲಿ ಇರ್ತಕ್ಕಂಥ SLO ಏನು, ಗುಮಾಸ್ತಂದೇನು, DC ತಹಸೀಲ್ದಾರದ್ದೇನು, AC ಬೇರೆ ಬೇರೆ ಇಲಾಖೆ ಅಧಿಕಾರಿಗಳದ್ದೇನು, ಎಲ್ಲವನ್ನು ಕೂಡ ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸರ್ ಅವ್ರು ಹೇಳ್ಕೊಂಡು ಹೋಗ್ತಾ ಇದ್ದರೆ ನನಗೆ ಏನಪ್ಪ ಇದು ಪ್ರಧಾನಿ ಆದವರು ಯಾವ ರೀತಿ ಇದು ಅಂತ ಹೇಳಿ ಅವಾಗ ಅವರೊಂದು ಮಾತು ಹೇಳ್ತಾರೆ ಕೊನೆಯಲ್ಲಿ. ಒಂದು ಟೈಮ್ ಬಾಂಡನ್ನು ಕೊಟ್ಟರು. ಯಾಕೆ ಭಾರತ ಇಷ್ಟೊಂದು ಅಭಿವೃದ್ಧಿ ಆಯ್ತದೆ ಅಂದರೆ 3 ತಿಂಗಳಲ್ಲಿ ಮುಗಿಸ್ಬೇಕು, 3 ತಿಂಗಳಲ್ಲೇ ಮುಗಿಸ್ಬೇಕು, ನಾವೇ ಫೌಂಡೇಶನ್ ಹಾಕಬೇಕು, ನಾವೇ ಇನಾಗ್ರೇಷನ್ ಮಾಡಬೇಕು. ಅದು ಇನಾಗ್ರೇಷನ್ 5 ವರ್ಷಕ್ಕೆ ಮಾಡೋದಲ್ಲ. ಇವತ್ತು ಹಾಕಿದ್ಯಾ ಅಂದರೆ 20 ತಿಂಗಳ, 12 ತಿಂಗಳ, 8 ತಿಂಗಳ, 4 ತಿಂಗಳ ನೀನೇ ಮಾಡಬೇಕು ಆ ಕೆಲಸ. ಹಾಗಿರೋದ್ರಿಂದ ರೈಲ್ವೆ ಮತ್ತು ಜಲಶಕ್ತಿ ಇಲಾಖೆ ಸರ್ ಸಾಮಾನ್ಯ ಜನರ ಒಡನಾಡಿ ಸರ್, ಸಾಮಾನ್ಯರಿಗೆ ಬೇಕಾಗಿರ್ತಂಥ ಅವಶ್ಯಕತೆಗಳು ಸರ್, ಜನಸಾಮಾನ್ಯರಿಗೆ ಇರ್ತಕ್ಕಂಥ ಅವರ ಒಂದು ಮುಂದಿನ ದಿನಗಳಿಗೆ ಅವ್ರ ಬೆಳವಣಿಗೆಗೆ ಪೂರಕವಾದ ಒಂದು ಕುಡಿಯೋ ನೀರು ಸರ್. ಎಷ್ಟು ಮಟ್ಟಿಗೆ ಸರ್ 3 ಕೋಟಿ ಜನ, 3 ಕೋಟಿ ಕುಟುಂಬ ಕುಡಿಯೋ ನೀರು ಇಲ್ಲ ಅಂದಾಗ ಇವತ್ತು 16 ಕೋಟಿಗೆ ಹೋಗಿದೆ ಸರ್. 12 ಕೋಟಿ ಟಾಯ್ಲೆಟ್ಗಳಾಗಿವೆ ಸರ್. ಸ್ವಚ್ಛ ಭಾರತ ಮಿಷಿನು ಇಡೀ ವಿಶ್ವ ಸುತ್ತಾಡ್ತಾ ಇದೆ ಸರ್. ಭಾರತದಲ್ಲಿ ನೀವು ಯಾವುದೇ ಹಳ್ಳಿಗೆ ಹೋಗಿ ಮೊದಲಷ್ಟು ಗಲೀಜಿದ್ದೇನು ನೋಡ್ಕೊಬನ್ನಿ ನೀವು. ಎಲ್ಲೋ ಕೆಲವು ರಾಜ್ಯ ಸರ್ಕಾರಗಳು ನೋಡಿ ಸರ್, ಯಾವತ್ತೂ ಕೂಡ ಪದೇ ಪದೇ ನಾವು ಮಾತಾಡ್ತೀವಿ, ಡಬಲ್ ಇಂಜಿನ್ ಸರ್ಕಾರ. ಡಬಲ್ ಇಂಜಿನ್ ಸರ್ಕಾರ ಬಂದ ತಕ್ಷಣ ಏನೋ ಆಗೋಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತ ಸರ್ಕಾರ ಏನು ₹1 ಕೊಡ್ತದೆ, ಆ ₹1 ಮಾನಿಟ್ರಿಂಗ್ ಮಾಡಬೇಕು ಸರ್ ಅಷ್ಟೇ. ನಾವು 10,000 ಕೋಟಿ ಕೊಡ್ತಾರೆ ಅಂದರೆ 10,000 ಕೋಟಿ ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು, ಆದ್ಯತೆಯನ್ನು ಕೊಡುವಾಗ ಅದರಲ್ಲಿ ಮಾಡತಕ್ಕಂಥ ಕೆಲಸಗಳೇನು, ಆ ಕೆಲಸಗಳಿಂದ ಸಾಮಾನ್ಯರಿಗೆ ಅನುಕೂಲ ಎಷ್ಟು, ಸಾಮಾನ್ಯರಿಗೆ ಅನುಕೂಲದಿಂದ ಬೆಳವಣಿಗೆ ಏನು, ಇದಕ್ಕೆ ಪೂರಕವಾದ ವ್ಯವಸ್ಥೆಗೆ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಅವರ ಒಂದು ಚಿಂತನೆ ನನಗನ್ನಿಸ್ತದೆ. ನಮ್ಮ ರೈಲ್ವೆ ಮತ್ತು ಜಲಶಕ್ತಿ, ನಾನು ಕರ್ನಾಟಕದಲ್ಲಿ ನಾನು MP ಆದೆ, ನನಗೇನು ಇದ್ದಿರಲ್ಲ, ಒಂದು ಸಾರಿ ಸುತ್ಕೊಂಡು ಹೋಗ್ತಾ ಇದ್ದೆ. 31 32 ನಮ್ಮಲ್ಲಿ ROBಗಳಿದ್ದು. ಒಂದು ಸಾರಿ ಗೇಟ್ ಹಾಕ್ಬಿಟ್ಟಿದ್ದ, ಒಂದು ಟ್ರೈನ್ ಹೋಯ್ತು ತೆಗಿಲಿಲ್ಲ, ಮತ್ತು ಇನ್ನೊಂದು ಟ್ರೈನ್ ಹೋಯ್ತು ಯಾಕೆ ಅಂದರೆ ಇಲ್ಲ ಸರ್ ಇನ್ನೊಂದು ಬರ್ತಾ ಇದೆ. ಅಯ್ಯೋ ಗಾಚಾರ ಇದೇನಪ್ಪ ಇದು, ಹೆಂಗೆ ಅನುಭವಿಸ್ತಾರೆ ಈ ಜನ ಅಂದ್ಬಿಟ್ಟು ಸರ್ ಏಕಕಾಲದಲ್ಲಿ ಎಲ್ಲವನ್ನು ಕೂಡ ಮಾಡಿದ್ದೀನಿ ಸರ್. ಈಗಾಗಲೇ 10-12 ಆಪ್ರೇಷನ್ ಆಗಿ ಎಲ್ಲ ಮಾಡಿ ಸಾಮಾನ್ಯ ಜನರಿಗೆ ಸಮರ್ಪಣೆ ಮಾಡಿದ್ದೀನಿ. ಇನ್ನು ಬಾಕಿವೆಲ್ಲನೂ ಕೂಡ ಡಿಸೆಂಬರ್ ಒಳಗಡೆ ಮುಗಿತಾ ಇದೆ. ಅಭಿವೃದ್ಧಿ ನಾನು ಏನು ಮಾಡಿದ್ಮೇಲೆ 2,000 ಇದ್ದ ಸೈಟು ಒಂದಡಿ 4,000-5,000 ಆಗಾಗಿದೆ. ನಾನು ಕೇಳಿದೆ ಏನು ಮಾಡ್ತಾಯಿದ್ದೀರಿ ಅಂದರೆ, ಅಣ್ಣೋ ನೀನು ಬಂದೇನೋ ರೈಲ್ವೆ ಗೇಟ್ ತೋರಿಸ್ಬಿಟ್ಟು ಎಲ್ಲ ಜನ ಜಾಸ್ತಿ ಮಾಡ್ತಾರೆ. ಯಾವಾಗ ಬೆಂಗಳೂರು ಬೆಳೀತಾ ಇದೆ, ಬೆಂಗಳೂರು ಬೆಳವಣಿಗೆಯನ್ನು ತಪ್ಪಿಸಬೇಕಾದ್ರೆ ಬೆಂಗಳೂರಿಗೆ ಹತ್ತಿರದಲ್ಲಿರ್ತಕ್ಕಂಥ ಕೆಲವು ನಗರಗಳಿಗೆ ನಾವು ಸವಲತ್ತನ್ನು ಕೊಡೋದ್ರಿಂದ ಖಂಡಿತ ತುಂಬ ಅನುಕೂಲ ಆಯ್ತದೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಇದೆಲ್ಲ ತೊಗೊಂಡು ಮತ್ತೆ ನಮ್ಮ ಮಂತ್ರಿ ಹತ್ರ ಹೋಗಿ 2 ಲೈನ್ ಇತ್ತು ಬೆಂಗಳೂರು ತುಮಕೂರು, ಒಂದು 4 ಲೈನ್ ಮಾಡಿಸ್ಕೊಂಡೆ ಸರ್. ಯಾಕೆ ಹೇಳ್ತೀನಿ ಅಂದರೆ ರೈಲ್ವೆ ಮತ್ತು ಜಲಶಕ್ತಿ ಇದು ಹೃದಯ ಮತ್ತು ಕಣ್ಣು, ಖಂಡಿತ ಇವೆರಡನ್ನೂ ಕೂಡ ನಾವು ಸರಿಯಾಗಿ ಉಪಯೋಗಿಸ್ಕೊಬಿಟ್ರೆ ಭಾರತ ಸರ್ಕಾರ ನನಗನ್ನಿಸ್ತದೆ ಇನ್ನು 2 ವರ್ಷದಲ್ಲಿ ತುಮಕೂರು ರಾಯದುರ್ಗ ದಾವಣಗೆರೆ, ತುಮಕೂರು ರಾಯದುರ್ಗ, ತುಮಕೂರು ದಾವಣಗೆರೆ ಅದಲ್ದಿರ 12 ಯೋಜನೆಗಳು ನಮ್ಮಲ್ಲಿ ನಡೀತಾ ಇದೆ. ನಿಮ್ಮ ಮುಖೇನ ನಾನು ಸಂತೋಷ ಪಡೋಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿನ ಸುತ್ತಮುತ್ತ 100 ಕಿಲೋಮೀಟ್ರ್ ದೂರದಲ್ಲಿ ಎಲ್ಲೆಲ್ಲಿ LC ಗೇಟ್ಗಳಿದ್ದು, ಈ ಎಲ್ಲ LC ಗೇಟ್ಗಳನ್ನು ಇನ್ನು 1.5 ವರ್ಷದೊಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಜೊತೆಗೆ ಸೇರಿಸ್ಕೊಂಡು ನಾವು ನಮ್ಮ ಇಲಾಖೆಯಿಂದನೇ ಎಲ್ಲ ಕಡೆಯಲ್ಲೂ ಕೂಡ ರಾಜ್ಯ ಸರ್ಕಾರ ಅಧಿಕಾರಿಗಳ ಜೊತೆಯಲ್ಲಿ, ರಾಜ್ಯ ಸರ್ಕಾರದ ಜೊತೆಯಲ್ಲಿ ಚರ್ಚೆ ಮಾಡಿ ನಾನು ಎಲ್ಲ ಕಡೆಯಲ್ಲಿ ತರಿಸಿ ಈಗಾಗಲೇ 16 ಕಡೆ ನಡೀತಾ ಇದೆ. ಇನ್ನು ಕೆಲವು ಇದು ಉಳಿದಿದೆ. ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರೈಲ್ವೆ ಮತ್ತು ಜಲಶಕ್ತಿಯಿಂದ ಸಾಮಾನ್ಯರಿಗೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಜೊತೆಯಲ್ಲಿ ಭಾರತ ಸರ್ಕಾರ ರೈಲ್ವೆಗೆ ಎಷ್ಟು ಆದ್ಯತೆ ಕೊಟ್ಟಿದ್ದೀವೋ ಅಗ್ರಿಕಲ್ಚರ್ಗೂ ಅಷ್ಟೇ ಆದ್ಯತೆ ಕೊಟ್ಟಿದ್ದೀವಿ. ದೇಶದಲ್ಲಿ ಇಲ್ಲವೂ ಚರ್ಚೆ ಆಗಬೇಕಾಗಿದೆ. ಇಂಥ ಒಬ್ಬ ಮಹಾನಾಯಕ, ನಮ್ಮ ನಾಯಕ ಅಂತ ಹೇಳ್ಕೊಳ್ಳೋದಕ್ಕೆ
ನಮಗೆ ಹೆಮ್ಮೆ ಆಯ್ತದೆ. ಮೋದಿ ಕೇವಲ ಬಿ ಜೆ ಪಿಯವರು ಮೋದಿ ಅಲ್ಲ, ರಾಷ್ಟ್ರದ ಪ್ರಧಾನಿ ಬಿ ಜೆ ಪಿಯವರು ಪ್ರಧಾನಿ ಅಲ್ಲ, ಈ ದೇಶದ 140 ಕೋಟಿ ಭಾರತೀಯರ ಪ್ರಧಾನಿ, ವಿಶ್ವದ ಭೂಪಟದಲ್ಲಿ ವಿಶ್ವಗುರುವಾಗಿ ಕಳಂಕರಹಿತ 12 ವರ್ಷಗಳ ಕಾಲ ಒಂದೇ ಒಂದು ಸಣ್ಣ ಕಳಂಕರಹಿತ ಎಂಥ ಸಂದರ್ಭ ಬಂದರೂ ಕೂಡ ಈ ದೇಶವನ್ನು ನಾವು ಯಾವರಿಂದಲೂ ಕೂಡ ನಮ್ಮನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊನ್ನೆ ನಡೆದಂಥ ಬಹುತೇಕ ಇನ್ಸ್ಟೆನ್ಸ್ಗಳೇನಿದೆ ಎಲ್ಲದರಲ್ಲೂ ಕೂಡ ಅವರು ದೇಶಕ್ಕೋಸ್ಕರವಾಗಿ ಅವ್ರು ಮಾಡ್ತಾ ಇರ್ತಕ್ಕಂಥ ಆ ಒಂದು ತೀರ್ಮಾನಗಳು ವಿಶ್ವದಲ್ಲಿರ್ತಕ್ಕಂಥ ಭಾರತೀಯರು ಕೂಡ ಹೆಮ್ಮೆಯನ್ನು ಪಡ್ತಕ್ಕಂಥದ್ದು. ಇಂಥ ಒಬ್ಬ ನಾಯಕ 12 ವರ್ಷ ಪೂರೈಸೋದಲ್ಲ, ಇನ್ನೂ 16 ವರ್ಷಗಳ ಕಾಲ ಅವರ ನಾಯಕತ್ವದಲ್ಲಿ ಭಾರತಕ್ಕೆ ಇನ್ನೂ ಒಂದಷ್ಟು ಸುಭಿಕ್ಷತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶಾಂತಿ ನೆಮ್ಮದಿಯ ಜೊತೆಯಲ್ಲಿ ಸಂಪದ್ಭರಿತ ರಾಷ್ಟ್ರ ಆಗಬೇಕು, ದೇಶದಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗಬೇಕು. ನಮ್ಮಂಥವರ ನನ್ನೊಬ್ಬಂದಲ್ಲ, ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನರ ಆಶಯ ಇದೆ. ಆ ಕೆಲಸಕ್ಕೆ ಒಂದು ಮುನ್ನುಡಿಯನ್ನು ಬರೀತಕ್ಕಂಥ ಕೆಲಸವನ್ನು ನಮ್ಮ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಎಸ್ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು, ತಮಗೂ ಧನ್ಯವಾದಗಳು ಸರ್. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಗಮನಿಸಿದ್ರಿ, ನಮ್ಮ ಕೇಂದ್ರ ರಾಜ್ಯ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರು ಮಾತನಾಡಿದ್ರು. ಇನ್ನೂ ಕೂಡ ಒಂದು ದಿನ ಕೊಟ್ಟರು ನಾವು ಅವರ ಸಾಧನೆಗಳ ಬಗ್ಗೆ ಮಾತನಾಡ್ತಾ ಹೋಗ್ಬೋದು. ಹಾಗಾಗಿ ಈ ಒಂದು ಎಪಿಸೋಡ್ ಏನಿತ್ತು ಸಾಕಷ್ಟು ಮಾಹಿತಿದಾಯಕವಾಗಿತ್ತು, ಜೊತೆಗೆ ಆಸಕ್ತಿಕರವಾಗಿತ್ತು ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸ್ ಖಾತೆಯಲ್ಲೂ ಕೂಡ ವೀಕ್ಷಿಸಬಹುದು.